ನಮಸ್ಕಾರ ಎಲ್ಲರಿಗೂ. ವಂಡರಿಂಗ್ ಮ್ಯಾಂಜಸ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಲಿಚ್ಫೀಲ್ಡ್ ಅಂತ ಸಣ್ಣ ಜಾಗಕ್ಕೆ ಬಂದದ್ದು. ಇದು ಲಿಚ್ಫೀಲ್ಡ್ ಎಲ್ಲಿದೆ ಅಂದರೆ ನಾರ್ದರ್ನ್ ಟೆರಿಟರಿ ಅಂತ ಒಂದು ಸಣ್ಣ ರಾಜ್ಯದಲ್ಲಿ ಇದೆ. ಇದು ನಾರ್ದರ್ನ್ ಟೆರಿಟರಿ ಎಲ್ಲಿ ಇದೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ಇರೋದು. ಇಲ್ಲಿ ವಿಶೇಷ ಎಂತ ಅಂದರೆ ಇಲ್ಲಿ ತುಂಬ ಗೆದ್ದಲು ಡಿಬ್ಬ ಇದೆ ನೋಡಿ, ನನ್ನ ಹಿಂದೆ ಕಾಣ್ತದ. ಈಗ ನಾವು ಸುತ್ತ ಒಂದು ನೋಡುವ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಎಲ್ಲ ಗೆದ್ದಲು ಡಿಬ್ಬ ಒಂದೇ ಸೈಡಿಗೆ ಫೇಸ್ ಮಾಡ್ತಾ ಇದೆ ನೋಡಿ. ನಿಮಗೆ ಸುತ್ತಲೂ ಎಲ್ಲ ತೋರಿಸ್ತೇನೆ. ಓಕೆ, ಈಗ ನಾವು ವಾಪಸ್ ಹೋಗೋದು. ಈಗ ವಾಪಸ್ ಹೋಗಿ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಟರ್ಮೈಟ್ ಮೌಂಡ್ನ ಬಗ್ಗೆ. ಅಲ್ಲಿ ಎಂತ ಅಂತ ನೋಡುವ. ನೋಡಿ, ಇಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ ಟರ್ಮೈಟ್ ಮೌಂಡ್ನ ಬಗ್ಗೆ. ಇದು ಟರ್ಮೈಟ್ ಮೌಂಡ್ ಎಂತ ಅಂದರೆ ಅದೇ ಗೆದ್ದಲು ಡಿಬ್ಬ. ಇದಕ್ಕೆ ನಾವು ಆಂಟ್ ಹಿಲ್ಸ್ ಅಂತ ಹೇಳ್ತೇವೆ. ಓಕೆ, ಈಗ ನಾವು ದೊಡ್ಡ ಗೆದ್ದಲು ಡಿಬ್ಬವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ಸುತ್ತ ತೋರಿಸ್ತೇನೆ ನಿಮಗೆ ಹೇಗೆ ಉಂಟಂತ. ಇಲ್ಲಿ ನೋಡಿ ಎಷ್ಟು ದೊಡ್ಡದು. ಇದು ಟರ್ಮೈಟ್ ಮೌಂಡ್ ಎಲ್ಲ ಇದು ಲಿಚ್ಫೀಲ್ಡ್ ಅಂತ ಸಣ್ಣ ಜಾಗದಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನೋಡಿ ಎಷ್ಟು ದೊಡ್ಡದು ಟರ್ಮೈಟ್ ಮೌಂಡ್. ಖಾಲಿ ಇಷ್ಟು ಮಾತ್ರ ಅಲ್ಲ, ಎಲ್ಲ ಜಾಗದಲ್ಲಿ ಇದೆ. ನಿಮಗೆ ತೋರಿಸ್ತೇನೆ ಒಂದು ರೌಂಡ್. ಹೀಗೆ ಮುಂದೆ ಮುಂದೆ ಹೋದರೆ ದೊಡ್ಡ ದೊಡ್ಡ ಸಣ್ಣ ಸಣ್ಣದು ಎಲ್ಲ ಗೆದ್ದಲು ಡಿಬ್ಬ ಕಾಣ್ತಾ ಇರ್ತದೆ. ಈಗ ನಾವು ವಾಪಸ್ ಹೋಗೋದು. ಈಗ ನಾವು ಟರ್ಮೈಟ್ ಮೌಂಡಿಂದ ಇನ್ನೊಂದು ಜಾಗಕ್ಕೆ ಬಂದದ್ದು, ಬುಲೆ ರಾಕ್ ಹೋಲ್ ಅಂತ. 500 ಮೀಟರ್ ಡಿಸ್ಟೆನ್ಸ್ ಅಂತೆ. ಹೋಗಿ ನೋಡುವ ಹೇಗೆ ಉಂಟಂತ. ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಬುಲೆ ರಾಕ್ ಹೋಲ್ನ ಬಗ್ಗೆ. ಇಲ್ಲಿ ವಿಶೇಷತೆ ಏನಂದರೆ ಎಲ್ಲರೂ ಈಜಲಿಕ್ಕೆ ಬರೋದು. ಅಲ್ಲಿ ಹೋಲ್ಸ್ ಇದೆ, ಅಲ್ಲಿ ಹೋಗಿ ಈಜಬಹುದು. ನಿಮಗೆ ತೋರಿಸ್ತೇನೆ ಈಗ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗುವ. ಈಗ ಇಲ್ಲಿ ಮಧ್ಯೆ ಮಧ್ಯೆ ಲಂಚ್ ಬ್ರೇಕ್ಫಾಸ್ಟ್ ಏನಾದರೂ ತಂದು ಕೂತ್ಕೊಂಡು ತಿನ್ಬೋದು.
ತುಂಬ ಜನರು ಕೂತ್ಕೊಂಡು ತಿಂತಾ ಇದ್ದಾರೆ. ಈಗ ಮಧ್ಯಾಹ್ನದ ಸಮಯ, ಎಲ್ಲರೂ ಕೂತ್ಕೊಂಡು ಲಂಚ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಮುಂದೆ ಹೋದರೆ ಬುಲೆ ರಾಕ್ ಹೋಲ್, ಇಲ್ಲಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಉಂಟು. ಇದು ಸ್ಮೋಕ್ ಫ್ರೀ, ಆಲ್ಕೋಹಾಲ್ ಫ್ರೀ ಏರಿಯಾ. ಇನ್ನು ಮುಂದೆ ಹೋಗು. ಓಕೆ, ನಾವೀಗ ಬುಲೆ ರಾಕ್ ಹೋಲಿಗೆ ಬಂದೆವು. ಕಾಣಿಸ್ತದೆ ನಿಮಗೆ? ಇಲ್ಲಿ ಒಂದು ಸಣ್ಣ ಜಲಪಾತ ಇದೆ, ನಿಮಗೆ ತೋರಿಸ್ತೇನೆ ನಾನು. ಇಲ್ಲಿಂದ ಸ್ಟಾರ್ಟ್ ಆಗಿ ಹೀಗೆ ಹೋಗಿ ಇದು ಸಣ್ಣ ಜಲಪಾತ. ಅಲ್ಲಿ ಹೊಂಡ ಇದೆ, ಅಲ್ಲಿ ಎಲ್ಲರೂ ಈಜಾಡ್ತಾರೆ. ಇಲ್ಲಿ ಅಲ್ಲಿ ಹೊಂಡದಲ್ಲಿ ಈಜಾಡುವುದು. ಇದೇ ಬುಲೆ ರಾಕ್ ಹೋಲ್. ಈಗ ನಾವು ಎಲ್ಲ ನೋಡಿ ಆಯ್ತು, ಈಗ ನಾವು ವಾಪಸ್ ಹೋಗುದು. ಎಲ್ಲ ಆಯ್ತು ನೋಡಿ, ಈಗ ನಾವು ವಾಪಸ್ ಹೋಗುದು. ಈಗ ನಾವು ಇನ್ನೊಂದು ಫಾಲ್ಸ್ ನೋಡ್ಲಿಕ್ಕೆ ಬಂದದ್ದು, ಫ್ಲೋರೆನ್ಸ್ ಫಾಲ್ಸ್ ಅಂತ. ನಿಮಗೆ ತೋರಿಸ್ತೇನೆ ನೋಡಿ. ಫ್ಲೋರೆನ್ಸ್ ಫಾಲ್ಸ್ ಲುಕ್ಔಟ್ 120 ಮೀಟರ್ ಅಂತೆ. ಫ್ಲೋರೆನ್ಸ್ ಫಾಲ್ಸ್ ಪ್ಲಂಜ್ ಪೂಲ್ ಅಂದರೆ 450 ಮೀಟರ್ ಅಂತೆ. ನಾವು ಈಗ ಫಸ್ಟ್ ಲುಕ್ಔಟಿಗೆ ಹೋಗೋಣ. ಫಾಲ್ಸ್ ಅಂದರೆ ಜಲಪಾತ. ಈಗ ನಾವು ಜಲಪಾತ ನೋಡಲಿಕ್ಕೆ ಹೋಗುದು. ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಫ್ಲೋರೆನ್ಸ್ ಫಾಲ್ಸ್ನ ಬಗ್ಗೆ. ನೋಡಿ, ನಿಮಗೆ ಕೇಳ್ತದ ಫ್ಲೋರೆನ್ಸ್ ಫಾಲ್ಸ್ನ ಸೌಂಡು? ಅಲ್ಲಿ ಸ್ವಲ್ಪ ಸ್ವಲ್ಪ ಕಾಣ್ತದೆ. ಈಗ ಅಲ್ಲಿ ಲುಕ್ಔಟ್ ಅಲ್ಲಿ ಸರಿ ಕಾಣ್ತದೆ. ಇಲ್ಲಿ ನಾವು ಈಗ ಹೋಗುವ. ನಾವೀಗ ಲುಕ್ಔಟಿಗೆ ಬಂದದ್ದು. ನೋಡಿ, ನಿಮಗೆ ಕಾಣ್ತದ? ಇದೇ ನಮ್ಮ ಫ್ಲೋರೆನ್ಸ್ ಫಾಲ್ಸ್. ಇಲ್ಲಿ ಯಾರು ಈಜಾಡುವುದಿಲ್ಲ, ಯಾಕೆಂದರೆ ತುಂಬ ಡೀಪ್ ಇದೆ. ಕಾಣ್ತದ ನಿಮಗೆ? ಈಜಾಡಬೇಕಾದ್ರೆ ಇನ್ನೊಂದು ಬೇರೆ ಕಡೆ ಪ್ಲಂಜ್ ಪೂಲ್ ಅಂತ ಉಂಟು, ಅಲ್ಲಿ ಹೋಗಿ ಈಜಾಡ್ಬೋದು. ನೋಡಿ, ಸರಿ ನೋಡಿ. ಈಗ ನಾವು ಬೇರೆ ಕಡೆ ಹೋಗುವ. ಈಗ ನಾವು ಬೆರಿ ಸ್ಪ್ರಿಂಗ್ಸ್ ಟವನಿಗೆ ಊಟ ಮಾಡಲಿಕ್ಕೆ ಬಂದದ್ದು. ನೋಡಿ, ಇದೇ ಹತ್ತಿರ ಇರುವುದು ಲಿಚ್ಫೀಲ್ಡ್ಗೆ. ಇದು ನಾವು ಸ್ಟಾರ್ಟರ್ಗೆ ಮಶ್ರೂಮ್ ಆರಂಚನಿ ಅಂತ ತಗೊಂಡದ್ದು. ಒಂದು ಸ್ಪೆಷಲ್ ಡಿಶ್ ಮತ್ತು ಲಾಕ್ಸಸ್ ನಿಜಲ್. ಇದು ಇಲ್ಲಿದ್ದು ಡೆಸರ್ಟ್ ಬ್ರೌನಿ ಅಂತ. ಓಕೆ, ನಮ್ಮದೀಗ ಲಂಚ್ ಎಲ್ಲ ಆಯಿತು. ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಇನ್ನು ನಾವು ಬರುವ ವಾರ ಸಿಗೋಣ. ನಿಮಗೆ ನನ್ನ ಚಾನಲ್ ಲೈಕ್ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್.